ನೋಡಿ, ವಕ್ಫ್ ಕತೆ ಆ ಥರ ಆದರೆ ಈಗ ಸೇಮೈ ಕೃಷ್ಣ ಅವರ ದೂರು ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ 50-50 ಅಡಿಯ ಅನುಪಾತದಲ್ಲಿ ಅಕ್ರಮದ ತನಿಖೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಲೋಕಾಧಿಕಾರಿಗಳು. ಈ ಲೋಕಾದಾಳಿಗೂ ಮುನ್ನ ಮೂಡ ಫೈಲ್ಸ್ ಮಿಸ್ಸಿಂಗ್ ಆಗಿದೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕೈ ಸೇರಿದೆ, ಈ ಮೂಡ ಫೈಲ್ಸ್ಗಳು ಹೇಗೆ ಸೇರುತ್ತೆ ಹಾಗಾದ್ರೆ ಎನ್ನುವಂತ ಗಂಭೀರ ಆರೋಪ. ಈ ಬಗ್ಗೆ ಲೋಕಾಯುಕ್ತ ಟಿಪ್ಪಣಿಯಲ್ಲೂ ಕೂಡ ದಾಖಲಾಗಿದೆ. ಅಕ್ರಮವಾಗಿ ಫೈಲ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾಗಿ ಉಲ್ಲೇಖ ಮಾಡಲಾಗಿದೆ. ಸಚಿವ ಸುರೇಶ್ ಜೊತೆ ಲೋಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನೋಡಿ, ದೂರುದಾರ ಸೇಮೈ ಕೃಷ್ಣ ಅವರಿಂದ ಗಂಭೀರ ಆರೋಪ ಇದು. ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನು ನಮ್ಮ ಪ್ರತಿನಿಧಿ ಸೇಮೈ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಸ್ವತಃ ಅವ್ರಿಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈ ವಿಚಾರ ಸಾರ್ವಜನಿಕವಾಗಿ ಬಹಿರಂಗ ಆಗೋದಕ್ಕೂ ಮುನ್ನವೇ ಲೋಕಾಯುಕ್ತಗೂ ಕೂಡ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ದೂರು ಕೂಡ ಹೋಗಿದ್ದು, ಅದರ ಬಗ್ಗೆ ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಸರ್ಚ್ ವಾರೆಂಟ್ ಯಾವಾಗ ಇಶ್ಯೂ ಆಗಿತ್ತು ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಬಗ್ಗೆ ದೂರದಾಗಿರುವಂತಹ ಸ್ನೇಹ ಕೃಷ್ಣ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ಏನು, ಈ ಟಿಪ್ಪಣಿ ಇರುವಂತಹ ಅಂಶಗಳೇನು ಸರ್? ಸರ್, ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತದವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ನಿವೇಶನ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದೆ ಅನ್ನೋ ಮಾಹಿತಿ ಮತ್ತು ದಾಖಲೆಗಳು ಅವ್ರಿಗೆ ಲಭ್ಯ ಆಗಿತ್ತು. ಅವುಗಳನ್ನು ಆಧರಿಸಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳೇ ಮಾನ್ಯ ಲೋಕಾಯುಕ್ತರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಆ ವರದಿಯನ್ನು ದಾಖಲಿಸ್ಕೊಂಡ ಸಂದರ್ಭದಲ್ಲಿ ವಿಚಾರಣೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನಾವು ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ದಾಖಲಾತಿ ಮುಚ್ಚಿಡುವಂತಹ ಮತ್ತು ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಸರ್, ಆ ಟಿಪ್ಪಣಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಸರ್, ಒಂದಷ್ಟು ಅಂಶಗಳು. ಯಾಕಂತಂದರೆ ಈಗಾಗಲೇ ಒಂದು ಎಂಕ್ವೈರಿ ಕಮಿಟಿ ತನಿಖೆಯೆಲ್ಲ ಅವರು ಸರ್ಕಾರ ಫಾರ್ಮ್ ಮಾಡಿದ್ರು. ಸೊ ಹೀಗಾಗಿ ನಾವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಒಂದಷ್ಟು ಟಿಪ್ಪಣಿ ಎಲ್ಲ ಬರೆದಿದ್ದಾರೆ ಸರ್. ಇದೆಲ್ಲ ಹೊರತುಪಡಿಸಿ ಬೇರೆ ಯಾವೆಲ್ಲ ಅಂಶಗಳೆಲ್ಲ ಆ ಟಿಪ್ಪಣಿಯಲ್ಲಿ ಇದೆ ಸರ್? ಸರ್, ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ಚ್ ವಾರೆಂಟ್ ಕೊಟ್ಟ ಸಂದರ್ಭದಲ್ಲಿ ಯಾವುದೇ ವಿಚಾರಣೆ ನಡೀತಿರಲ್ಲ. ಅವರು ಕಡತಗಳನ್ನು ವಶಪಡಿಸ್ಕೊಳ್ಳೋನ್ನಷ್ಟು ಮಾಹಿತಿ ಇತ್ತು. ಅವರು ವಶಪಡಿಸ್ಕೊಳ್ಳೋ ಮಾಹಿತಿಗೆ ಇವರು ತನಿಖೆಯನ್ನು ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಸೊ ತನಿಖೆನೇ ಬೇರೆ, ವಿಚಾರಣೆನೇ ಬೇರೆ. ಈಗ ನೋಡಿ, ಈಗ ವಿಚಾರಣೆ ನಡೀತಾ ಇದೆ, ತನಿಖೆನೇ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಡತನ ವಶಪಡಿಸ್ಕೊಳ್ಳೋ ವಿಚಾರನ ಮತ್ತು ವಿಚಾರಣಾ ಆಯೋಗ ರಚನೆ ಮಾಡೋದು ವಿಚಾರಣೆ ಇಟ್ಕೊಂಡು ಈ ಪ್ರಕರಣ ಮುಕ್ತಾಯ ಮಾಡಿರೋದು ಅಲ್ಲಿ ಕಂಡು ಬರ್ತದೆ. ಈ ಎಲ್ಲ ದಾಖಲೆಗಳು ಸರ್ 26ಕ್ಕೆ ಬರುವಂತಹ ಏನು ವಿಚಾರಣೆ ಇದೆ ಸರ್, CBI ಕೊಡಬೇಕು ಅನ್ನುವಂತಹ ನಿಮ್ಮ ಇದಕ್ಕೆ ಒಂದಷ್ಟು ದಾಖಲೆಗಳಂತೂ ಆಗ್ತಾ ಇದೆ ಸರ್ ಅಂತ? ಸರ್, ಅದೇ ನಮ್ಮ ಆರೋಪ ಪೂರ್ವಕ ಹಲವಾರು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅವೆಲ್ಲವನ್ನು ಕೂಡ ಮಾನ್ಯ ವಿಚಾರ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನು ಗಮನಕ್ಕೆ ತಂದು ಸೂಕ್ತ ಆದೇಶನ ಹೊರಡಿಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಇಲ್ಲಿನ ಲೋಕಾಯುಕ್ತ SP ಇರ್ಬೋದು ಎಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಇವತ್ತು ಮತ್ತೊಂದು ದೂರೆಲ್ಲ ದಾಖಲು ಮಾಡೋದಕ್ಕೆ ಸ್ನೇಹ ಕೃಷ್ಣ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್. ನೋಡಿ, ವಕ್ಫ್ ಕತೆ ಆ ಥರ ಆದರೆ ಈಗ ಸೇಮೈ ಕೃಷ್ಣ ಅವರ ದೂರು ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ 50-50 ಅಡಿಯ ಅನುಪಾತದಲ್ಲಿ ಅಕ್ರಮದ ತನಿಖೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಲೋಕಾಧಿಕಾರಿಗಳು. ಈ ಲೋಕಾದಾಳಿಗೂ ಮುನ್ನ ಮೂಡ ಫೈಲ್ಸ್ ಮಿಸ್ಸಿಂಗ್ ಆಗಿದೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕೈ ಸೇರಿದೆ, ಈ ಮೂಡ ಫೈಲ್ಸ್ಗಳು ಹೇಗೆ ಸೇರುತ್ತೆ ಹಾಗಾದ್ರೆ ಎನ್ನುವಂತ ಗಂಭೀರ ಆರೋಪ. ಈ ಬಗ್ಗೆ ಲೋಕಾಯುಕ್ತ ಟಿಪ್ಪಣಿಯಲ್ಲೂ ಕೂಡ ದಾಖಲಾಗಿದೆ. ಅಕ್ರಮವಾಗಿ ಫೈಲ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾಗಿ ಉಲ್ಲೇಖ ಮಾಡಲಾಗಿದೆ. ಸಚಿವ ಸುರೇಶ್ ಜೊತೆ ಲೋಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನೋಡಿ, ದೂರುದಾರ ಸೇಮೈ ಕೃಷ್ಣ ಅವರಿಂದ ಗಂಭೀರ ಆರೋಪ ಇದು. ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನು ನಮ್ಮ ಪ್ರತಿನಿಧಿ ಸೇಮೈ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಸ್ವತಃ ಅವ್ರಿಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈ ವಿಚಾರ ಸಾರ್ವಜನಿಕವಾಗಿ ಬಹಿರಂಗ ಆಗೋದಕ್ಕೂ ಮುನ್ನವೇ ಲೋಕಾಯುಕ್ತಗೂ ಕೂಡ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ದೂರು ಕೂಡ ಹೋಗಿದ್ದು, ಅದರ ಬಗ್ಗೆ ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಸರ್ಚ್ ವಾರೆಂಟ್ ಯಾವಾಗ ಇಶ್ಯೂ ಆಗಿತ್ತು ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಬಗ್ಗೆ ದೂರದಾಗಿರುವಂತಹ ಸ್ನೇಹ ಕೃಷ್ಣ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ಏನು, ಈ ಟಿಪ್ಪಣಿ ಇರುವಂತಹ ಅಂಶಗಳೇನು ಸರ್? ಸರ್, ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತದವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ನಿವೇಶನ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದೆ ಅನ್ನೋ ಮಾಹಿತಿ ಮತ್ತು ದಾಖಲೆಗಳು ಅವ್ರಿಗೆ ಲಭ್ಯ ಆಗಿತ್ತು. ಅವುಗಳನ್ನು ಆಧರಿಸಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳೇ ಮಾನ್ಯ ಲೋಕಾಯುಕ್ತರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಆ ವರದಿಯನ್ನು ದಾಖಲಿಸ್ಕೊಂಡ ಸಂದರ್ಭದಲ್ಲಿ
ಸೊ ವಿಚಾರಣೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನಾವು ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ದಾಖಲಾತಿ ಮುಚ್ಚಿಡುವಂತಹ ಮತ್ತು ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಸರ್, ಆ ಟಿಪ್ಪಣಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಸರ್, ಒಂದಷ್ಟು ಅಂಶಗಳು ಯಾಕಂತಂದರೆ ಈಗಾಗಲೇ ಒಂದು ಎಂಕ್ವೈರಿ ಕಮಿಟಿ ತನಿಖೆಯೆಲ್ಲ ಅವರು ಸರ್ಕಾರ ಫಾರ್ಮ್ ಮಾಡಿದ್ರು. ಸೊ ಹೀಗಾಗಿ ನಾವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಒಂದಷ್ಟು ಟಿಪ್ಪಣಿ ಎಲ್ಲ ಬರೆದಿದ್ದಾರೆ ಸರ್. ಇದೆಲ್ಲ ಹೊರತುಪಡಿಸಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳೆಲ್ಲ ಆ ಟಿಪ್ಪಣಿಯಲ್ಲಿ ಇದೆ ಸರ್? ಸರ್, ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ಚ್ ವಾರೆಂಟ್ ಕೊಟ್ಟ ಸಂದರ್ಭದಲ್ಲಿ ಸೊ ಯಾವುದೇ ವಿಚಾರಣೆ ನಡೀತಿರಲ್ಲ. ಅವರು ಕಡತಗಳನ್ನು ವಶಪಡಿಸ್ಕೊಳ್ಳೋನ್ನಷ್ಟು ಮಾಹಿತಿ ಇತ್ತು. ಅವರು ವಶಪಡಿಸ್ಕೊಳ್ಳೋ ಮಾಹಿತಿಗೆ ಇವರು ತನಿಖೆಯನ್ನು ಮುಂದುವರಿಸಬಾರ್ದು, ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ. ಈಗ ನೋಡಿ, ಈಗ ವಿಚಾರಣೆ ನಡೀತಾ ಇದೆ, ತನಿಖೆನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಡತನ ವಶಪಡಿಸ್ಕೊಳ್ಳೋ ವಿಚಾರನ ಮತ್ತು ವಿಚಾರಣಾ ಆಯೋಗ ರಚನೆ ಮಾಡೋದು ವಿಚಾರನ ಇಟ್ಕೊಂಡು ಈ ಪ್ರಕರಣ ಮುಕ್ತಾಯ ಮಾಡಿರೋದು ಅಲ್ಲಿ ಕಂಡು ಬರ್ತದೆ. ಈ ಎಲ್ಲ ದಾಖಲೆಗಳು ಸರ್ 26ಕ್ಕೆ ಬರುವಂತಹ ಏನೋ ವಿಚಾರಣೆ ಇದೆ ಸರ್, CBI ಕೊಡಬೇಕು ಅನ್ನುವಂತಹ ನಿಮ್ಮ ಇದಕ್ಕೆ ಒಂದಷ್ಟು ದಾಖಲೆಗಳಂತೂ ಆಗ್ತಾ ಇದೆ ಸರ್ ಅಂತ. ಸರ್, ಅದೇ ನಮ್ಮ ಆರೋಪ ಪೂರ್ವಕ ಹಲವಾರು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅವೆಲ್ಲವನ್ನು ಕೂಡ ಮನೆ ವಿಚಾರ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನ ಗಮನಕ್ಕೆ ತಂದು ಸೂಕ್ತ ಆದೇಶನ ಹೊರಡಿಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಇಲ್ಲಿನ ಲೋಕಾಯುಕ್ತ SP ಇರ್ಬೋದು ಎಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಇವತ್ತು ಮತ್ತೊಂದು ದೂರೆಲ್ಲ ದಾಖಲು ಮಾಡೋದಕ್ಕೆ ಸ್ನೇಹ ಕೃಷ್ಣ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್. ನೋಡಿ, ವಕ್ಫ್ ಕತೆ ಆ ಥರ ಆದರೆ ಈಗ ಸೇಮೈ ಕೃಷ್ಣ ಅವರ ದೂರು ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ 50-50 ಅಡಿಯ ಅನುಪಾತದಲ್ಲಿ ಅಕ್ರಮದ ತನಿಖೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಲೋಕಾಧಿಕಾರಿಗಳು. ಈ ಲೋಕ ದಾಳಿಗೂ ಮುನ್ನ ಮೂಡ ಫೈಲ್ಸ್ ಮಿಸ್ಸಿಂಗ್ ಆಗಿದೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕೈ ಸೇರಿದೆ, ಈ ಮೂಡ ಫೈಲ್ಸ್ಗಳು ಹೇಗೆ ಸೇರುತ್ತೆ ಹಾಗಾದ್ರೆ ಎನ್ನುವಂತ ಗಂಭೀರ ಆರೋಪ. ಈ ಬಗ್ಗೆ ಲೋಕಾಯುಕ್ತ ಟಿಪ್ಪಣಿಯಲ್ಲೂ ಕೂಡ ದಾಖಲಾಗಿದೆ. ಅಕ್ರಮವಾಗಿ ಫೈಲ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾಗಿ ಉಲ್ಲೇಖ ಮಾಡಲಾಗಿದೆ. ಸಚಿವ ಸುರೇಶ್ ಜೊತೆ ಲೋಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನೋಡಿ, ದೂರುದಾರ ಸೇಮೈ ಕೃಷ್ಣ ಅವರಿಂದ ಗಂಭೀರ ಆರೋಪ ಇದು. ಈಗಾಗಲೇ ಗಮನಿಸ್ತಾ ಇದ್ವಿ. ಎಸ್, ಇನ್ನು ನಮ್ಮ ಪ್ರತಿನಿಧಿ ಸೇಮೈ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಸ್ವತಃ ಅವ್ರಿಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈ ವಿಚಾರ ಸಾರ್ವಜನಿಕವಾಗಿ ಬಹಿರಂಗ ಆಗೋದಕ್ಕೂ ಮುನ್ನವೇ ಲೋಕಾಯುಕ್ತಗೂ ಕೂಡ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ದೂರು ಕೂಡ ಹೋಗಿದ್ದು. ಅದರ ಬಗ್ಗೆ ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಸರ್ಚ್ ವಾರೆಂಟ್ ಯಾವಾಗ ಇಶ್ಯೂ ಆಗಿತ್ತು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾಗಿರುವಂತಹ ಸ್ನೇಹ ಕೃಷ್ಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ಏನು, ಈ ಟಿಪ್ಪಣಿ ಇರುವಂತಹ ಅಂಶಗಳೇನು ಸರ್? ಸರ್, ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತದವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ನಿವೇಶನ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದೆ ಅನ್ನೋ ಮಾಹಿತಿ ಮತ್ತು ದಾಖಲೆಗಳು ಅವ್ರಿಗೆ ಲಭ್ಯ ಆಗಿತ್ತು. ಅವುಗಳನ್ನು ಆಧರಿಸಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳೇ ಮಾನ್ಯ ಲೋಕಾಯುಕ್ತರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಆ ವರದಿಯನ್ನು ದಾಖಲಿಸ್ಕೊಂಡ ಸಂದರ್ಭದಲ್ಲಿ ವಿಚಾರಣೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನಾವು ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ದಾಖಲಾತಿ ಮುಚ್ಚಿಡುವಂತಹ ಮತ್ತು ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಸರ್, ಆ ಟಿಪ್ಪಣಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಸರ್, ಒಂದಷ್ಟು ಅಂಶಗಳು ಯಾಕಂತಂದರೆ ಈಗಾಗಲೇ ಒಂದು ಎಂಕ್ವೈರಿ ಕಮಿಟಿ ತನಿಖೆಯೆಲ್ಲ ಅವರು ಸರ್ಕಾರ ಫಾರ್ಮ್ ಮಾಡಿದ್ರು. ಸೊ ಹೀಗಾಗಿ ನಾವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಒಂದಷ್ಟು ಟಿಪ್ಪಣಿ ಎಲ್ಲ ಬರೆದಿದ್ದಾರೆ ಸರ್. ಇದೆಲ್ಲ ಹೊರತುಪಡಿಸಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳೆಲ್ಲ ಆ ಟಿಪ್ಪಣಿಯಲ್ಲಿ ಇದೆ ಸರ್? ಸರ್, ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ಚ್ ವಾರೆಂಟ್ ಕೊಟ್ಟ ಸಂದರ್ಭದಲ್ಲಿ ಸೊ ಯಾವುದೇ ವಿಚಾರಣೆ ನಡೀತಿರಲ್ಲ. ಅವರು ಕಡತಗಳನ್ನು ವಶಪಡಿಸ್ಕೊಳ್ಳೋನ್ನಷ್ಟು ಮಾಹಿತಿ ಇತ್ತು. ಅವರು ವಶಪಡಿಸ್ಕೊಳ್ಳೋ ಮಾಹಿತಿಗೆ ಇವರು ತನಿಖೆಯನ್ನು ಮುಂದುವರಿಸಬಾರ್ದು, ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ. ಈಗ ನೋಡಿ, ಈಗ ವಿಚಾರಣೆ ನಡೀತಾ ಇದೆ, ತನಿಖೆನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಡತನ ವಶಪಡಿಸ್ಕೊಳ್ಳೋ ವಿಚಾರನ ಮತ್ತು ವಿಚಾರಣಾ ಆಯೋಗ ರಚನೆ ಮಾಡೋದು ವಿಚಾರನ ಇಟ್ಕೊಂಡು ಈ ಪ್ರಕರಣ ಮುಕ್ತಾಯ ಮಾಡಿರೋದು ಅಲ್ಲಿ ಕಂಡು ಬರ್ತದೆ. ಈ ಎಲ್ಲ ದಾಖಲೆಗಳು ಸರ್ 26ಕ್ಕೆ ಬರುವಂತಹ ಏನೋ ವಿಚಾರಣೆ ಇದೆ ಸರ್, CBI ಕೊಡಬೇಕು ಅನ್ನುವಂತಹ ನಿಮ್ಮ ಇದಕ್ಕೆ ಒಂದಷ್ಟು ದಾಖಲೆಗಳಂತೂ ಆಗ್ತಾ ಇದೆ ಸರ್ ಅಂತ. ಸರ್, ಅದೇ ನಮ್ಮ ಆರೋಪ ಪೂರ್ವಕ ಹಲವಾರು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅವೆಲ್ಲವನ್ನು ಕೂಡ ಮನೆ ವಿಚಾರ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನ ಗಮನಕ್ಕೆ ತಂದು ಸೂಕ್ತ ಆದೇಶನ ಹೊರಡಿಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಇಲ್ಲಿನ ಲೋಕಾಯುಕ್ತ SP ಇರ್ಬೋದು ಎಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಇವತ್ತು ಮತ್ತೊಂದು ದೂರೆಲ್ಲ ದಾಖಲು ಮಾಡೋದಕ್ಕೆ ಸ್ನೇಹ ಕೃಷ್ಣ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್.